ಎಲ್ರಿಗೂ ನಮಸ್ಕಾರ. ನಾಳೆ ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪೂಜೆನ ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿ ಸುಮಾರು ಜನ ಮೆಸೇಜ್ ಮಾಡಿದ್ರಿ. ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ತಿಳಿದಿರೋ ಮಟ್ಟಿಗೆ ಆಷಾಢ ಮಾಸದ ಲಕ್ಷ್ಮೀ ಪೂಜೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲನೇದು ಸ್ವಲ್ಪ ಅರಿಶಿನ ನೀರಿಂದ ನಾನು ದೇವ್ರ ಮನೆಯನ್ನೆಲ್ಲ ಒರೆಸ್ಕೊಂಡಿದ್ದೀನಿ, ಮನೆಯನ್ನೆಲ್ಲ ತೊಳೆದು ಶುದ್ಧ ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರೋವಂಥದ್ದು ಅಕ್ಕಿ ಹಿಟ್ಟಲ್ಲಿ ಅಷ್ಟದಳ ರಂಗೋಲಿ ಹಾಕ್ತಾಯಿದ್ದೀನಿ. ಇಲ್ಲಿ ವಿಡಿಯೋ ಲಾಂಗ್ ಆಗುತ್ತೆ ಅಂಥೇಳಿ ನಾನು ವಿಜುವಲ್ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಹಾಗೆ ಕೆಲವೊಂದು ಡೀಟೇಲ್ಸ್ನ ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ, ಅದನ್ನು ಕೂಡ ಇಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಂಗೋಲಿ ಮೇಲೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಇದ್ರ ಮೇಲೆ ಈಗ ಒಂದು ತಟ್ಟೆನ ಇಟ್ಟು ಅದ್ರ ಮೇಲೆ ಅಕ್ಕಿನ ಹಾಡ್ತೀನಿ. ಸಾಧ್ಯ ಆದಷ್ಟು ತಟ್ಟೆ ಹಿತ್ತಾಳೆ, ಕಂಚು, ಬೆಳ್ಳಿದಾದರೆ ಒಳ್ಳೆಯದು. ಸ್ಟೀಲ್ ತಟ್ಟೆನ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬೇಡಿ. ಈಗ ಅರಿಶಿನ ಕುಂಕುಮ ಇಟ್ಟು ಅಕ್ಕಿನ ಹಾಡ್ತಾ ಇದ್ದೀನಿ. ಇದ್ರ ಮೇಲೆ ಈಗ ಕಳಶನ ಇಡ್ತಾ ಇದ್ದೀನಿ. ನೀವು ಪ್ರತಿನಿತ್ಯ ಇಡುವಂಥ ಕಳಶ ಬೇರೆ, ಮನೆ ದೇವರಿಗೆ ಇಡುವಂಥ ಕಳಶ, ಈ ಕಳಶನೇ ಬೇರೆ. ಪೂಜೆ ಎಲ್ಲಿ ಮಾಡ್ತಿರೋ ಅಲ್ಲಿ ನೀವು ಪೀಠ ಹಾಕ್ಕೊಂಡು ಕಳಶ ಇಡಬೇಕು. ಒಂದು ಮನೆಯಲ್ಲಿ 2 ಕಳಶ ಇಡ್ಬೋದಾ ಅಂತ ಸುಮಾರು ಜನ ಕೇಳ್ತೀರಾ. ಕಳಶಗಳು 2 ಇಟ್ಕೋಬೋದು. ಈ ಕಳಶನೇ ಬೇರೆ, ಆ ಕಳಶನೇ ಬೇರೆ, ಅದು ಮನೆ ದೇವ್ರಿಗೆ ಇಡುವಂಥದ್ದು. ಇದು ಸಪ್ರೇಟಾಗಿ ಮಹಾಲಕ್ಷ್ಮಿಗಿಟ್ಟು ಪೂಜೆ ಮಾಡುವಂಥದ್ದು. ಈಗ ನಾನು ಕಳಶಕ್ಕೆ ಶುದ್ಧವಾಗಿರುವಂಥ ನೀರನ್ನು ತುಂಬಿಸಿ ಅರಿಶಿನ ಕುಂಕುಮ ಹಾಗೆ ಒಂದು 5 ರೂಪಾಯಿಂದು ಹಿತ್ತಾಳೆ ಕಾಯಿನು, ಹೂವು, ಅಕ್ಷತೆಗಳನ್ನ ಹಾಕ್ತಾಯಿದ್ದೀನಿ. 5 ವಿಳೆದೆಲೆ ನೋಡಿ, 5 ವಿಳೆದೆಲೆನ ಇಟ್ಕೊಂಡಿದ್ದೀನಿ. ಈಗ ಕಳಶದ ಕಾಯಿನ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸುಮಾರು ಜನ ಪೂಜೆನ ಬೆಳಗಿನ ಜಾವ ಮಾಡೋಕ್ಕಾಗಲ್ಲ, ಸಂಜೆ ಮಾಡ್ಬೋದಾ ಅಂತ ಕೇಳಿದ್ರಿ. ಸಾಧ್ಯ ಆದಷ್ಟು ಬೆಳಗಿನ ಜಾವ 3:30ಇಂದ 6:30 ಒಳಗಡೆ ಮಾಡೋಕ್ಕಾದರೆ ಮಾಡಿ. ಆಗಲಿಲ್ಲ ಅಂದರೆ ಬೆಳಿಗ್ಗೆ 10 ಗಂಟೆ ಒಳಗಡೆ ಮಾಡೋಕ್ಕೆ ಪ್ರಯತ್ನ ಪಡಿ. ಸಾಧ್ಯ ಆದಷ್ಟು ಬೆಳಿಗ್ಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು, ಬ್ರಾಹ್ಮಿ ಮುಹೂರ್ತದಲ್ಲಿ. ಅದರಲ್ಲೂ ನಾವು ಬೆಳಿಗ್ಗೆ ಉಪವಾಸ ಇರ್ತೀವಿ, ಶುದ್ಧವಾಗಿರ್ತೀವಿ. ಹಾಗಾಗಿ ಸಂಜೆ ಮೇಲೆ ಅಂದರೆ ನಾವು ಮಧ್ಯಾಹ್ನ ಊಟ ಎಲ್ಲ ಮಾಡಿರ್ತೀವಿ. ಊಟ ಎಲ್ಲ ಮಾಡಿದ್ಮೇಲೆ ದೇವ್ರ ಪೂಜೆ ಮಾಡೋದು ಅಷ್ಟು ಸರಿ ಬರಲ್ಲ. ಸಂಜೆ ನೀವು ದೀಪ ಹಚ್ಚಿ ದೇವ್ರಿಗೆ ಕಡ್ಡಿ ಹಚ್ಕೋಬೋದು. ಆದರೆ ಸಾಧ್ಯ ಆದಷ್ಟು ಬೆಳಿಗ್ಗೆನೇ ನೀವು ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಆಗಲೇ ಇಲ್ಲ ಅನ್ನೋವಂಥವ್ರು, ಉಪವಾಸ ಇದ್ದು ನಾವು ಮಾಡ್ತೀವಿ ಅನ್ನೋವಂಥವ್ರು ಸಂಜೆನೂ ಪೂಜೆ ಮಾಡ್ಬೋದು. ಆದರೆ ಬೆಳಿಗ್ಗೆ ಮಾಡುವಂಥ ಪೂಜೆ ತುಂಬ ಉತ್ತಮ ಅಂತ ಹೇಳ್ತೀನಿ. ಹಾಗೆ ನಾನೀಗ ಕಳಶಕ್ಕೆ ಕಾಯಿ ಸ್ವಲ್ಪ ಚೆನ್ನಾಗಿ ಬಲ್ತಿರೋವಂಥ ಕಾಯಿ ತೊಗೊಂಡಿದ್ದೀನಿ. ಹಾಗೆ ಗಂಧ, ಅರಿಶಿನ ಹಾಗೆ ರೋಸ್ ವಾಟ್ರು, ಇದು 3 ಹಾಕ್ಕೊಂಡಿದ್ದೀನಿ ನಾನು. ಅರಿಶಿನ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿಗೆ. ಬರೀ ಅರಿಶಿನ ಹಾಕ್ಕೊಂಡ್ರೆ ಕಾಯಿ ಮೇಲೆ ಬಿರುಕು ಬಿಟ್ಟಂಗೆ ಬರುತ್ತೆ. ಹಾಗಾಗಿ ಸ್ವಲ್ಪ ಗಂಧ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಮುಖವಾಡ ಇತ್ತು ಅಂದರೆ ಅಮ್ಮನಿಗೆ ತೊಡಸ್ಕೋಬೋದು. ನಾನೀಗ ಅಮ್ಮನ್ನ ಕುಂಡ್ರಿಸ್ಕೊಂಡಿದ್ದೀನಿ. ನೀವು ಅಮ್ಮನಿಗೆ ನಾಳೆ ದಿನ ಅಭಿಷೇಕ, ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಎಳ್ನೀರೆಲ್ಲ ಅಂತ ನೀವು ಅಭಿಷೇಕ ಕೂಡ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ತೋರಿಸ್ಕೊಡೋಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದ್ರಿಂದ ಹಾಗೆ ನಾನು ಅಮ್ಮನ್ನ ಕುಂಡ್ರಿಸಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಳಶನ ಸಿದ್ಧ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇರೋವಂಥ ಪಂಚಪಾತ್ರೆ, ಕಳಶ ಯಾವುದಾದ್ರೂ ಆಗಿರ್ಬೋದು. ಅದರಲ್ಲಿ ಅರಿಶಿನ, ಕುಂಕುಮ, ಹೂವು, ಅಕ್ಷತೆಗಳನ್ನ ಹಾಕ್ಕೊಂಡು ಸಿದ್ಧ ಮಾಡಿಟ್ಕೊಳ್ಳಿ. ಹಾಗೆ ನಾವು ಪೂಜೆಗಿಡುವಂಥ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಹಾಗೆ ನಾವು ದೇವರನ್ನ ಕೂರಿಸಿರೋವಂಥ ಜಾಗದಲ್ಲೆಲ್ಲ ಈ ಕಳಶದಲ್ಲಿರೋವಂಥ ನೀರನ್ನು ನಾವು ಪ್ರೋಕ್ಷಿಸಬೇಕಾಗತ್ತೆ. ಅದಾದಮೇಲೆ ಅಮ್ಮನ್ನ ಆವಾಹನೆ ಮಾಡಿಕೊಂಡು ಮೊದಲನೇ ಪೂಜೆ ಗಣೇಶನಿಗೆ ಮಾಡಬೇಕು. ಈಗ ದೀಪ ಹಚ್ತಾ ಇದ್ದೀನಿ. ಮೊದಲನೇ ಪೂಜೆ ಗಣೇಶನಿಗೆ ಮಾಡಿ, ಗಣೇಶನಿಗೆ ನಾನು ಗೋಡಂಬಿ ದ್ರಾಕ್ಷಿನ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ನೀವು ಬಾಳೆಹಣ್ಣು, ಬೆಲ್ಲ ಏನಿದೆಯೋ ಅದನ್ನು ಮೊದಲನೇ ಪೂಜೆ ಗಣೇಶನಿಗೆ ಮಾಡಿ ನೈವೇದ್ಯಕ್ಕೆ ಇಡಿ. ನಾನಿಲ್ಲಿ ನಿಮಗೆ ನಾಳೆ ಪೂಜೆ ಮಾಡೋದಕ್ಕೋ ತೋರಿಸ್ಕೊಡೋದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ದೇವರಿಗೆ ಗೋಡಂಬಿ ದ್ರಾಕ್ಷಿನ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ ಮಹಾಲಕ್ಷ್ಮಿಗೆ ಹಾಲು ಹಾಗೆ ಮಾವಿನ ಹಣ್ಣನ್ನು ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ನಾಳೆ ನೀವು ಪೂಜೆ ಮಾಡಿದ್ಮೇಲೆ ನೀವು ಮಾಡುವಂಥ ಮನೆಯಲ್ಲಿ ಮಾಡುವಂಥ ಅಡುಗೆ ಹಾಗೆ ಅಮ್ಮನಿಗೆ ಪ್ರಿಯವಾಗಿರುವಂಥ ಪುಳಿಯೋಗರೆ, ಚಿತ್ರಾನ್ನ, ಪಾಯಸಗಳನ್ನ ಮಾಡಿ ಅಮ್ಮನಿಗೆ ನೈವೇದ್ಯ ಇಡ್ಬೋದು. ಹಾಗೆ ನಾನಿಲ್ಲಿ ನಿಮ್ಮ ಜೊತೆ ನೆನ್ನೆ ಶೇರ್ ಮಾಡ್ಕೊಂಡಿರೋಂಥ ಮಹಾಲಕ್ಷ್ಮಿಗೆ ಪ್ರಿಯವಾಗಿರೋಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನೂ ಇಟ್ಟಿದ್ದೀನಿ. ಕೆಲವರು ಕೇಳಿದ್ರಿ, ಈ ಪೂಜಾ ಸಾಮಗ್ರಿಗಳೆಲ್ಲ ಅಮ್ಮನ ಮುಂದೆ ಇಡಬೇಕಾ ಅಥವಾ ಅಮ್ಮನಿಗೆ ಅಷ್ಟೋತ್ರಕ್ಕೂ ಕೂಡ ಬಳಸ್ಕೋಬೋದಾ ಅಂತೇಳಿ. ಈ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಅಮ್ಮನ ಮುಂದೆ ಇಡ್ಬೋದು. ಇದೆಲ್ಲ ಅಮ್ಮನಿಗೆ ತುಂಬಾ ಪ್ರಿಯವಾಗಿರೋಂಥ ಮಂಗಳಕರವಾಗಿರೋಂಥ ಪೂಜಾ ಸಾಮಗ್ರಿಗಳು. ಅಮ್ಮನ ಮುಂದೆ ಇಟ್ಟು ಪೂಜೆ ಮಾಡ್ಬೋದು. ಹಾಗೆ ಪ್ರತಿ ವಾರ ಅಷ್ಟೋತ್ರ ಮಾಡೋದಕ್ಕೆ ಇದನ್ನೆಲ್ಲ ಕೂಡ ಬಳಸ್ಕೋಬೋದು. ನಾನೀಗ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ. ಸಂಕಲ್ಪ ಮಾಡಿಕೊಂಡು ಅಮ್ಮನ ಆವಾಹನೆ ಮಾಡಿಕೊಂಡು ಅಷ್ಟೋತ್ರಗಳನ್ನ
ಹೇಳ್ತಾ ಅಮ್ಮನಿಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರಂ ಸಮರ್ಪಯಾಮಿ ಅಂತೆಲ್ಲ ಹೇಳ್ಕೊಂಡು ಪತ್ರೆ ಪುಷ್ಪಗಳಿಂದ ಅಮ್ಮನಿಗೆ ಪೂಜೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವರು ಕೇಳಿದ್ರಿ ಈ ವಾರ ಇಟ್ಟಿರೋಂಥ ತೆಂಗಿನಕಾಯಿನ ಮುಂದಿನ ವಾರಕ್ಕೆ ಇಡ್ಬೋದಾ ಅಂಥೇಳಿ. ಇಲ್ಲ, ಈ ವಾರ ಇಟ್ಟಿರೋಂಥ ತೆಂಗಿನಕಾಯಿನ ಮುಂದಿನ ವಾರಕ್ಕೆ ಇಡೋ ಹಾಗಿಲ್ಲ, ಮತ್ತೆ ತೆಂಗಿನಕಾಯಿನ ಬದಲಾಯಿಸಬೇಕು. ಹಾಗೆ ತೆಂಗಿನಕಾಯಿನ ನೀವು ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆನೇ ಬದಲಾಯಿಸಬೇಕು. ಗುರುವಾರ ನೀವು ಪೂಜೆ ಮನೆಯನ್ನೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಇಟ್ಕೋಬೋದು, ಆದರೆ ಕಾಯಿನ ಮಾತ್ರ ಶುಕ್ರವಾರನೇ ಹೊಸ ಕಾಯಿನ. ಅಮ್ಮನಿಗೆ ಪೂಜೆ ಎಲ್ಲ ಆಯಿತು. ಪ್ರಸಾದಕ್ಕೆ ಹಾಲು ಹಾಗೆ ಮಾವಿನ ಹಣ್ಣು ಇಟ್ಟಿದ್ದೀನಿ. ಕುಂಕುಮಕ್ಕೆ ನೀವೊಂದು 3 ಜನ 5 ಜನ ಮುತ್ತೈದೆಯರಿಗೆ ಕುಂಕುಮಕ್ಕೆ ಕೊಡ್ಬೋದು. ಇಲ್ಲಿ ಬಳಸಿರುವಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನು ನೀವು ಮತ್ತೆ ಮುಂದಿನ ವಾರಕ್ಕೆ ಬಳಸ್ಕೋಬೋದು. ಹಾಗೆ ಕೆಲವರು ಕೇಳಿದ್ರಿ ಪದ್ಧತಿ ಇರೋರಷ್ಟೇ ಮಾಡಬೇಕಾ ಪೂಜೆನ, ಎಲ್ಲರೂ ಮಾಡ್ಬೋದಾ ಅಂತೇಳಿ. ಈ ಆಷಾಢ ಶ್ರಾವಣ ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಪೂಜೆನ ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಯಾವುದೇ ರೀತಿ ಪದ್ಧತಿ ಇರೋರೇ ಮಾಡಬೇಕು ಅಂತೆಲ್ಲ ಏನೂ ಕೂಡ ಇಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ನಾನಿಲ್ಲಿ ಪೂಜಾ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ. ಸುಮಾರು ಜನ ಮಂತ್ರ ಓದೋದಕ್ಕೆ ಬರಲ್ಲ, ಅಷ್ಟೋತ್ರ ಮಾಡೋಕ್ಕೆ ಬರಲ್ಲ, ಸುಲಭವಾಗಿ ಪೂಜೆನ ತಿಳಿಸ್ಕೊಡಿ ಅಂತ ಕೇಳಿದ್ರಿಂದ ನನ್ನ ತಿಳುವಳಿಕೆಗೆ ಇರೋ ಮಟ್ಟಿಗೆ ಅಮ್ಮನಿಗೆ ಸುಲಭವಾಗಿ ಪೂಜೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ನಾನು ತಿಳಿಸ್ಕೊಟ್ಟಿರೋ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಂಕಲ್ಪ ಹಾಗೆ ಅಮ್ಮನ ಆವಾಹನೆ ಮಾಡ್ಕೊಳ್ಳೋದು ಪೂರ್ತಿ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ನಾಳೆ ಶುಕ್ರವಾರದ ಪೂಜೆನ ಹೇಗೆ ಮಾಡೋದು ಅಂತ ನನಗೆ ತಿಳಿದಿರೋ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ. ನಾಳೆ ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿ ಅನುಗ್ರಹ ಪಡ್ಕೊಳ್ಳಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.